ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಕೈ ಬ್ಲೂ ಆರ್ಕಿಡ್ ರೆಸಾರ್ಟ್. ನಮ್ಮ ಆಫೀಸಿಂದ ಟೀಮ್ ಔಟಿಂಗ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಹೋಗಿದ್ವಿ. ಸೊ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಇದೇ ಬಸ್ಸಲ್ಲಿ ಹೋಗಿದ್ದು. ಸೊ 2 ಬಸ್ ಮಾಡಿದರು. ಸೊ ಒಂದು ಬಸ್ಸಲ್ಲಿ ನಮ್ಮ ಟೀಮ್ ಫುಲ್ಲು ಒಂದು ಬಸ್ಸಲ್ಲಿ ಇದ್ವಿ. 2 ಬಸ್ಸಿನ ವಿಡಿಯೋ ಹಾಕ್ತೀನಿ. ಸೊ ಸ್ವಲ್ಪ ಗ್ಲಿಮ್ಸ್ನ ಸೊ ನೋಡಿ. ಎಲ್ಲ ವಿಡಿಯೋನೂ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಹಾಗೆ ರಾ ವಿಡಿಯೋಸ್ನೇ ಹಾಕ್ತೀನಿ. ಕೆಲವೊಂದು ಹಾಗೆ ಚೆನ್ನಾಗಿದೆ. ಮತ್ತು ಡ್ಯಾನ್ಸ್ದು ಹಿಂದೆ ಕಾಪಿರೈಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಾಂಗ್ ನಾನು ಬೇರೆದು ಆ್ಯಡ್ ಮಾಡ್ತೀನಿ. ನಿಮಗೆ ಆ ಸ್ಟೆಪ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಯಾವ್ಯಾವ ಸಾಂಗ್ ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. ಓವರ್ ಆಲ್ ದ ಡೇ ವಾಸ್ ವೆರಿ ನೈಸ್. ಇನ್ಸ್ಟ್ರಕ್ಷನ್ಸು ರಾ ವಿಡಿಯೋನೇ ಹಾಕ್ತಿದ್ದೀನಿ, ನೋಡ್ಕೊ ಬನ್ನಿ.
ಬ್ರೇಕ್ಫಾಸ್ಟ್ ಇರುತ್ತೆ, 1:30 to 3 ಲಂಚ್ ಇರುತ್ತೆ ನಿಮಗೆ, 3 to 4 ರೈನ್ ಡ್ಯಾನ್ಸ್, 4:30 to 5:30 ನಿಮಗೆ ಟಿ ಕಾಫಿ ಸ್ನ್ಯಾಕ್ಸ್ ಇರುತ್ತೆ. ನೀವು ಸ್ಟ್ರೈಟ್ ಹೋದರೆ ಇಂಡೋರ್ ಗೇಮ್ಸ್, ರೈನ್ ಡ್ಯಾನ್ಸ್, ಪೂಲ್, ರೆಸ್ಟೋರೆಂಟ್ ಸ್ಟ್ರೈಟ್ ಹೋದರೆ. ಈ ಸ್ಟ್ರೈಟ್ ಡೌನ್ ಹೋದರೆ ನಿಮಗೆ ಆ್ಯಕ್ಟಿವಿಟಿ ಪಾರ್ಟ್ ಇರುತ್ತೆ. ನಿಮ್ಮ ಪ್ಯಾಕೇಜಲ್ಲಿ ಇದು ರೋಪ್ ಆ್ಯಕ್ಟಿವಿಟೀಸ್, ಕಯಾಕಿಂಗ್, ಇಂಡೋರ್ ಔಟ್ಡೋರ್ ಬೇಸಿಕ್ ಗೇಮ್ಸ್, ಪೂಲ್ ಮತ್ತು ಇದು ವುಮನ್ ಗೈರು ಅಂತ ಒಂದಿದೆ, ಅದನ್ನು ನಾನು ಕನ್ಫರ್ಮ್ ಮಾಡ್ತೀನಿ ಸರ್. ಅಂಡರ್ ಮೇಂಟೆನೆನ್ಸ್ ಇರ್ಬೋದು, ನಾನು ಕೇಳ್ಕೊಂಡು ಹೇಳ್ತೀನಿ. ಆಫ್ಟರ್ ಇನ್ಸ್ಟ್ರಕ್ಷನ್ ನಾವು ಸೀದಾ ಹೊರಟಿದ್ದು ಬ್ರೇಕ್ಫಾಸ್ಟಿಗೆ. ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ಎಷ್ಟೊತ್ತಿಗೆ ತಿಂಡಿ ತಿಂತೀವೋ ಅನ್ನಿಸ್ತಾಯಿತ್ತು. ದಿನ ಬೆಳಗ್ಗೆ ಬೇಗ ತಿಂದು ರೂಢಿ ಇರುತ್ತಲ್ಲ, ಸೊ ಹಾಗಾಗಿ ರೆಸಾರ್ಟಲ್ಲಿ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಚೆನ್ನಾಗಿತ್ತು. ಕ್ವಾಲಿಟಿ ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಏನೇನು ಬೇಕೋ ಎಲ್ಲ ಇತ್ತು. ಬಫೆ ಸಿಸ್ಟಮ್ ನಾರ್ಮಲಿ ಎಲ್ಲ ರೆಸಾರ್ಟಲ್ಲೂ ಹೇಗಿರುತ್ತೋ ಹಾಗೇ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ರೋಪ್ ಆ್ಯಕ್ಟಿವಿಟಿಗೆ. ನನಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ, ಅಲ್ಲಿ ಹೇಗೆ ಅಲ್ಲಾಡಿಸ್ತಾಯಿದ್ರು ಅಂತ ಹೇಳ್ಬಿಟ್ಟು. ಸೊ ಹಂಗೂ ಹಿಂಗೂ ಮಾಡ್ಕೊಂಡು ಹೋದೆ. ಸಖತ್ ಭಯನೇ ಆಗಿತ್ತು. ಚೆನ್ನಾಗಿತ್ತು ಟೋಟಲಾಗಿ. ಈ ಟಯರ್ದಂತೂ ನಾನು ಮುಂದಕ್ಕೆ ಹೋಗೋಕ್ಕೆ ಕ್ರೇಜಿ ಇದಂತೂ ನನಗೆ ಬ್ಯಾಲೆನ್ಸೇ ಸಿಗ್ತಾ ಇರಲಿಲ್ಲ. ಸೊ ಒಂದು 7 to 8 ಮಿನಿಟ್ಸೇ ತೊಗೊಂಡೆ ಅಂತ ಹೇಳ್ಬೋದು. ಸಖತ್ ಭಯ ಆಗಿತ್ತು. ಚೆನ್ನಾಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. Our hearts beat to the city streets. We began to feel the fire. We rise like tall buildings as the chemical. ಎಲ್ಲ ರೆಸಾರ್ಟಲ್ಲೂ ಹೇಗಿತ್ತು ಹಾಗೆ ಇದು ಕೂಡ ನಾರ್ಮಲಾಗಿ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರ ಯಾವ ಆ್ಯಕ್ಟಿವಿಟಿನೂ ಇಲ್ಲ. ಸೊ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಇಲ್ಲಿ ಮಟನ್ ಏನು ಸಿಗೋದಿಲ್ಲ, ಚಿಕನ್ ಮಾತ್ರನೇ. ಬಟ್ ನಮ್ಮ ಆಫೀಸ್ ಕಡೆಯಿಂದ ನಾವು ಮಟನ್ ಬಿರಿಯಾನಿ ಅರೇಂಜ್ ಮಾಡಿದ್ವಿ. ಮತ್ತೆ ಎದ್ದೋಗೋಕ್ಕೆ ಕಷ್ಟ ಆಗೋಕ್ಕೋಸ್ಕರ ನೋಡಿ ಎಲ್ಲ ಒಂದೇ ಪ್ಲೇಟಿಗೆ ಹಾಕೊಬಂದ್ಬಿಟ್ಟಿದ್ದೆ. ಎಲ್ಲ ಆ್ಯಕ್ಟಿವಿಟೀಸ್ ಆದಮೇಲೆ ಸ್ವಲ್ಪ ಕಾಫಿ ಕೊಟ್ಕೊಂಡು ಹಾಗೆ ಚಿಟ್ ಚಾಟ್ ಮಾಡ್ತಾಯಿದ್ವಿ. ಮೆಣಸಿನ್ಕಾಯಿ ಬಜ್ಜಿ ಕೊಟ್ಟಿದ್ರು, ಕಾಫಿ ಟೀ 2 ಆಪ್ಷನ್ನು ಇತ್ತು. ಹಾಗೆಯೇ ಬಿಸ್ಕೆಟ್ಸ್ ಕೊಟ್ಟಿದ್ರು. ಇಟ್ಸ್ ಕಾಮನ್ ಇನ್ ಎವ್ರಿ ರೆಸಾರ್ಟ್ ಅಂತ ಹೇಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳಿ, ದಿಸ್ ಇಸ್ ಮ್ಯಾಂಡೇಟರಿ ಪಿಕ್ ಗ್ರೂಪ್ ಫೋಟೋ. ಯಾರಿಗೂ ಟಯರ್ಡೇ ಆಗಿರಲಿಲ್ಲ. ಮಾರ್ನಿಂಗ್ ಏನು ಎನರ್ಜಿ ಇತ್ತು ಅದೇ ಎನರ್ಜಿ ನೋಡಿ ಮತ್ತೆ ಅಂತ್ಯಾಕ್ಷರಿ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್.